कर्नाटक के हुबली में राउडी शीटर और अन्य अपराधियों के खिलाफ पुलिस अब सख्त एक्शन लेती हुई नजर आ रही है। जहां पुलिस आयुक्त एन शशि कुमार ने बताया कि दो समूह के बीच हुई झड़प के सिलसिले में 3 अलग अलग मामले दर्ज किए गए हैं और 20 अपराधियों को गिरफ्तार किया गया है। उन्होंने बताया कि 5 आरोपी गुंडागर्दी करने वाले और 3 माफिया सरगना हैं। एहतियात के तौर पर गुंडागर्दी करने वालों को गुंडा एक्ट के तहत जेल भेजने की कार्रवाई की गई है। इसके साथ ही पुलिस आयुक्त ने कहा कि इस घटना को गैंग वॉर या पूर्व नियोजित नहीं कहा जा सकता है। ये एक सामूहिक झड़प है और उन्होंने निजी दुश्मनी के चलते झगड़ा किया। पुलिस आयुक्त एन शशि कुमार ने कहा, मैंने पुलिस से शहर के संवेदनशील और अति संवेदनशील इलाकों में सुरक्षा बनाए रखने को भी कहा है। ಕಮಿಷನರೇಟ್ ವ್ಯಾಪ್ತಿಯ ಹುಬ್ಬಳ್ಳಿ ಶಹರ ಪೊಲೀಸ್ ಠಾಣಾ ಸರಹದ್ನಲ್ಲಿರೋ ಅರಳಿಕಟ್ಟಿ ಅನ್ನುವಂಥ ಏರಿಯಾದಲ್ಲಿ ಸುರೇಶ್ ಅನ್ನುವಂಥ ಒಬ್ಬ ವ್ಯಕ್ತಿ, ಈತ ಸೆಟಲ್ಮೆಂಟ್ ಭಾಗದವನು. ಅವನು ಅನಾರೋಗ್ಯದಿಂದ ಮೃತ ಹೊಂದಿದ ಹಿನ್ನೆಲೆಯಲ್ಲಿ ಹಿಂದೂ ರುದ್ರಭೂಮಿಯಲ್ಲಿ ಮಣ್ಣು ಮಾಡಿ ವಾಪಸ್ ಬರುವಂಥ ಸಂದರ್ಭದಲ್ಲಿ 2 ಗುಂಪುಗಳ ನಡುವೆ ಒಂದು ಘರ್ಷಣೆ ಆಗಿತ್ತು. ಅದರಲ್ಲಿ ತಮ್ಮ ವೈಯಕ್ತಿಕ ದ್ವೇಷ ಮತ್ತು ಹಳೆಯ ಒಂದು ವೈಮನಸ್ಸು, ಅದರ ಹಿನ್ನೆಲೆಯಲ್ಲಿ ಇಬ್ಬರು ವ್ಯಕ್ತಿಗಳ ನಡುವೆ ಪ್ರಾರಂಭ ಆದಂಥ ಮಾತಿನ ಚಕಮಕಿ 2 ಗುಂಪುಗಳ ನಡುವೆ ಒಂದು ಸಂಘರ್ಷಕ್ಕೆ ದಾರಿಯಾಗಿತ್ತು. ಅದರ ಹಿನ್ನೆಲೆಯಲ್ಲಿ ಒಟ್ಟು 3 ಪ್ರತ್ಯೇಕ ಪ್ರಕರಣಗಳನ್ನು ನಾವು ದಾಖಲು ಮಾಡ್ಕೊಂಡಿದ್ವಿ. ಒಂದು ಕೇಸ್, ಇನ್ನೊಂದು ಕೌಂಟರ್ ಕೇಸ್, ಇನ್ನೊಂದು ಅಲ್ಲೇ ಇದ್ದಂಥ ನಮ್ಮ ಸಿಬ್ಬಂದಿ ಏನಿದ್ದಾರೆ ಅವರು ಜಗಳ ತಡಿಲಿಕ್ಕೆ, ಒಂದು ಸಂಘರ್ಷ ನಿಲ್ಲಿಸಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಅವ್ರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಹಿನ್ನೆಲೆಯಲ್ಲಿ ಒಟ್ಟು 3 ಪ್ರತ್ಯೇಕ ಪ್ರಕರಣಗಳನ್ನು ದಾಖಲು ಮಾಡ್ಕೊಂಡಿದ್ವಿ. ಅದರಲ್ಲಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ರಾತ್ರೋರಾತ್ರಿ ಆರೋಪಿಗಳನ್ನು ಗುರುತಿಸುವಂಥದ್ದು ಮತ್ತು ಅರೆಸ್ಟ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಆರೋಪಿಗಳನ್ನ ಗುರುತಿಸಲಿಕ್ಕೆ ನಾವು ಮುಖ್ಯವಾಗಿ ಅಲ್ಲಿ ಇದ್ದಂಥ ವಿಡಿಯೋ ಫುಟೇಜಸ್ಸು ಮತ್ತು CCTV ಫುಟೇಜ್ ಇಟ್ಕೊಂಡು ಯಾರ್ಯಾರು ಆರೋಪಿಗಳು ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋಂಥದ್ದನ್ನು ಗುರುತಿಸಿ ಸುಮಾರು 20 ಜನರನ್ನು ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಈಗ ವಶಕ್ಕೆ ತೊಗೊಂಡು ಅರೆಸ್ಟ್ ಫಾರ್ಮಾಲಿಟೀಸ್ ಮಾಡಿದ್ದಾರೆ. ಅದರಲ್ಲಿ ಹೆಸರುಗಳನ್ನು ಮುಖ್ಯವಾಗಿ ಹೇಳಬೇಕು ಅನ್ನೋದಾದರೆ, ಸುಭಾಷ್, ಗಣೇಶ್ ಜಾಧವ್, ಪವನ್ ಇಂದರ್ಗಿ, ಅದೇ ರೀತಿ ಮೊಹಮ್ಮದ್ ಫಹಾದ್, ಐಸಾಕ್ ಬೇಪಾರಿ, ಮೊಹಬೂಬ್ ಮುಲ್ಲಾ, ಸನ್ನಿ, ಮುರಾದ್ ಬೇಪಾರಿ, ವಿನಾಯಕ್, ಮಂಜುನಾಥ್, ಅಶ್ವಥ್, ವಿಶಾಲ್, ರಾಘವೇಂದ್ರ, ಮಂಜುನಾಥ್, ರಾಜೇಶ್, ಶೇಖರ್, ಜಾಕೀರ್, ನರೋತ್ತಮ್, ಕುಮಾರ್ ಮತ್ತು ಮಜೀದ್, ಹೀಗೆ ಒಟ್ಟು 20 ಜನರನ್ನು ನಾವು ಅರೆಸ್ಟ್ ಮಾಡಿದ್ದೇವೆ. ಅದರಲ್ಲಿ 5 ಜನ ನಮಗೆ ರೌಡಿ ಶೀಟರ್ಸ್ ಇರುವಂಥದ್ದು ಕಂಡು ಬಂದಿದೆ. ಅವರ ಹೆಸರುಗಳು ಗಣೇಶ್ ಜಾಧವ್ 25 ವರ್ಷ, ಸುಭಾಷ್ ಅಲಿಯಾಸ್ ಶುಭಮ್ ಬಿಜ್ವಾಡ್ 25 ವರ್ಷ, ಪವನ್ ಇಂದರ್ಗಿ, ಅದೇ ರೀತಿ ಅಶ್ವಥ್ ಮಡಿವಾಳರ್, ರಾಘವೇಂದ್ರ ಭಜಂತ್ರಿ, ಸನ್ನಿ ಅಲಿಯಾಸ್ ಮಚ್ಯ ಮದ್ದುಮ್, ಆಮೇಲೆ ವಿಶಾಲ್ ಅಂತ. ಇನ್ನು 3 ಜನ ನಮ್ಮಲ್ಲಿ MOB ಇರುವಂಥದ್ದು ಕಂಡು ಬಂದಿದೆ. ಅದರಲ್ಲಿ ಮೆಹಬೂಬ್ ಮುಲ್ಲಾ ಅನ್ನೋಂಥವನೊಬ್ಬ, ಮಂಜುನಾಥ್ ಗಾಯಕ್ವಾಡಿ ಅನ್ನೋಂಥವನೊಬ್ಬ ಮತ್ತು ಪವನ್ ಇಂದರ್ಗಿ ಅನ್ನೋಂಥದ್ದು. ಸೊ ಒಟ್ಟು 20 ಜನರನ್ನು ಅರೆಸ್ಟ್ ಮಾಡಿದ್ವಿ. ಮತ್ತು ನಮ್ಮ ವಿಡಿಯೋ ಮತ್ತು ಏನಲ್ಲಿ ಐ ವಿಟ್ನೆಸಸ್ ಇದ್ದಾರೆ ಅವ್ರ ಬೇಸಿಸ್ ಮೇಲೆ ಇನ್ನೂ ಕೆಲವು ಆರೋಪಿಗಳು ಅರೆಸ್ಟ್ ಆಗೋದಿದೆ, ಅರೆಸ್ಟ್ ಮಾಡಲಾಗುತ್ತೆ. ಮತ್ತು ಮುಂದುವರೆದು ಈ ರೀತಿ ಘಟನೆ ನಡೆದಂಗೆ ಅಲ್ಲಿ ಅಗತ್ಯ ಬಂದೋಬಸ್ತನ್ನು ಮಾಡಲಾಗಿದೆ. ಮತ್ತು ಈ ಆರೋಪಿಗಳೇನಿದ್ದಾರೆ, ಆರೋಪಿಗಳ ಮೇಲೆ ಯಾರ ಮೇಲೆ ಪ್ರೀವಿಯಸ್ ಕೇಸಸ್ ಇದೆ ಅವ್ರ ಮೇಲೆ ಮುಂಜಾಗ್ರತಾ ಕ್ರಮವಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಗಡೀಪಾರು, ಗುಂಡಾ ಆ್ಯಕ್ಟ್ ಸೇರಿದಂತೆ ಬೇರೆ ಬೇರೆ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ನಮಗೆ ಅವಕಾಶ ಇದೆ, ಅದನ್ನು ಕೂಡ ಮಾಡಲಾಗುತ್ತೆ. ಈಗ ಕಾರಣ ಸ್ಪಷ್ಟವಾಗಿ ಪ್ರಾರಂಭದಲ್ಲಿ 2 ವ್ಯಕ್ತಿಗಳ ನಡುವೆ ಆಗಿರುವಂಥ ಬೆಳವಣಿಗೆ, ಇದು ವೈಯಕ್ತಿಕವಾಗಿ ಈ ಭಾಗದಲ್ಲಿ ಇದ್ದಂಥ ಒಬ್ಬ ರೌಡಿ ಶೀಟರ್ಗೂ ಮತ್ತು ಈ ಯಾರು ಬಂದಿದ್ದರು ಅದರಲ್ಲಿ ಒಬ್ಬಿಬ್ಬರು ಏನು ಆರೋಪಿಗಳಿದ್ದಾರೆ ಅವ್ರಿಗೂ ವೈಯಕ್ತಿಕ ದ್ವೇಷ ಇದ್ದಿದ್ದು ಮೊದಲಿಂದನೂ ಹೌದು. ಆ ವೈಯಕ್ತಿಕ ದ್ವೇಷದ ಹಿನ್ನೆಲೆಯಲ್ಲಿ ಈ ಭಾಗ ಏನಿದೆ ಅರಳಿಕಟ್ಟಿ ಏರಿಯಾದಲ್ಲಿರುವಂಥ ರುದ್ರಭೂಮಿ, ಆ ಭಾಗಕ್ಕೆ ಜನರಲಿ ಈ ಸೆಟಲ್ಮೆಂಟ್ ಏರಿಯಾದಿಂದ ಜಾಸ್ತಿ ಹೋಗಲ್ಲ. ಒಡನಾಟ ಮತ್ತು ಅಲ್ಲಿ ವ್ಯವಹಾರ ಓಡಾಟ ಎಲ್ಲ ಸ್ವಲ್ಪ ಕಡಿಮೆ ಇರುತ್ತೆ. ಇವರು ಬಂದಂಥ ಸಂದರ್ಭದಲ್ಲಿ ಇದೇ ಸೂಕ್ತವಾದ ಸಮಯ ಅಂತಂದು ಪರಸ್ಪರ ಒಬ್ರಿಗೊಬ್ಬರು ಜಗಳ ಮಾಡ್ಕೊಂಡಿರುವಂಥದ್ದು. ಇದರಲ್ಲಿ ಯಾರು ಇನಿಷಿಯೇಟ್ ಮಾಡಿದರು, ಯಾರು ಎಸ್ಕಲೇಟ್ ಮಾಡಿದರು ಅನ್ನೋದಕ್ಕಿಂತ ಪರಸ್ಪರ ಇಬ್ಬರಿಗೂ ಹಳೆಯ ದ್ವೇಷ ಏನಿತ್ತು ಅದರ ಹಿನ್ನೆಲೆಯಲ್ಲಿ ಒಂದು ಸಂಘರ್ಷ ಆಗಿರುವಂಥದ್ದು ಭಾಳ ಸ್ಪಷ್ಟವಾಗಿ ಕಂಡು ಬರುತ್ತೆ. ಮತ್ತು ಇದರಲ್ಲಿ ಯಾರು ರೌಡಿ ಶೀಟರ್ಸ್ ಇದ್ದಾರೆ ಅವರೆಲ್ಲರ ಮೇಲೂ ನಾವು ಹಿಂದೆ ಮುಂಜಾಗ್ರತಾ ಕ್ರಮವಾಗಿ 107 ಹಾಕುವಂಥದ್ದು, 110 ಹಾಕುವಂಥದ್ದು ಮಾಡಿದ್ದೀವಿ. ಅದು ಇವಾಗ ಏನವರು ಬಾಂಡ್ ಕೊಟ್ಟಿರ್ತಾರೆ ಅದನ್ನು ಕೂಡ ಕಾನ್ಫಿಸ್ಕೇಟ್ ಮಾಡಲಿಕ್ಕೆ ನಮ್ಮ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೀನಿ. ಮತ್ತು ಇನ್ನು ಮುಂದುವರೆದು ಈ ಒಂದು ಲೂಸ್ ಅಸೋಸಿಯೇಟ್ ಗ್ರೂಪ್ ಏನಿದೆ ಆ ಗ್ರೂಪಲ್ಲಿ ಯಾರ್ಯಾರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಗುಂಪುಗಾರಿಕೆ ಮಾಡಲಿಕ್ಕೆ ಕಾರಣೀಕರ್ತರಿದ್ದಾರೆ ಅನ್ನೋವಂಥದ್ದು ಅದನ್ನೆಲ್ಲ ಪತ್ತೆ ಮಾಡಿ ತನಿಖೆಗೆ
ತನಿಖೆಯಲ್ಲಿ ಅದನ್ನೆಲ್ಲ ಪತ್ತೆ ಮಾಡಲಾಗುತ್ತೆ. ಸರ್, ಈಗ 2 ಗ್ಯಾಂಗ್ ಕಡೆಯವ್ರನ್ನ ಅರೆಸ್ಟ್ ಮಾಡಿದ್ರು, ಅದ್ರಾಗ ಎಷ್ಟು ಜನ ಇದ್ರಾಗ ಎಷ್ಟು ಜನ? ಎರಡೂ ಕಡೆ 10 ಜನ ಇರಬೇಕು. 11 ಯಾವುದೊಂದು ಅಲ್ಲ, ಈ ಗ್ಯಾಂಗ್ ನೋಡ್ರಿ, ನಾವು ಅವ್ರ 2 ಪ್ರತ್ಯೇಕ ಪ್ರಕರಣಗಳು, ಒಂದು ಪ್ರಕರಣದಲ್ಲಿ 11 ಜನ ಅರೆಸ್ಟ್ ಆಗಿದ್ದಾರೆ, ಇನ್ನೊಂದು ಪ್ರಕರಣದಲ್ಲಿ 9 ಜನ ಅರೆಸ್ಟ್ ಆಗಿದ್ದಾರೆ. ಆ ವ್ಯಕ್ತಿ ಯಾರು ಅಂತ ಐಡೆಂಟಿಫೈ ಮಾಡಿದ್ದೀವಿ. ಅವನು MOB ಕಾರ್ಡ್ ಹೋಲ್ಡರ್ ಇದ್ದಾನೆ, ಮತ್ತು ಈ ಭಾಗದಲ್ಲಿ ಇರುವಂಥದ್ದು, ಮತ್ತು ಸದ್ಯ ಒಂದು ಲೊಕೇಶನ್ ಬೇರೆ ಕಡೆ ಬರ್ತಾ ಇದೆ. ಅವನು ಕೂಡ ಆದಷ್ಟು ಬೇಗ ಅರೆಸ್ಟ್ ಮಾಡಲಾಗುತ್ತೆ. ಸೆಕ್ಷನ್ನು ಕೊಲೆ ಪ್ರಯತ್ನದ ಪ್ರಕರಣ ಒಂದು, ಈ ಹಿಂದೆ 307 ಅಂತಿದ್ರು, ಇವಾಗ BNSL ಬೇರೆ ಒಂದು ಸೆಕ್ಷನ್ ಇದೆ. ಕೊಲೆ ಪ್ರಯತ್ನ, ಆರ್ಮ್ಸ್ ಆ್ಯಕ್ಟು, ರಾಯ್ಟಿಂಗು, ಮತ್ತು ಅಲ್ಲಿ ಹೆಣ್ಮಕ್ಳು ಬಿಡಿಸ್ಲಿಕ್ಕೆ ಹೋದಾಗ ಅವ್ರನ್ನೂ ಕೂಡ ತಳ್ಳಾಡುವಂಥ ಕೆಲಸ 2 ಗುಂಪುಗಳಿಂದ ಆಗಿದೆ. ಹಂಗಾಗಿ ಮಹಿಳೆಯರ ಏನು ಅವ್ರ ಮೇಲೆ ಕೂಡ ಅನುಚಿತವಾಗಿ ನಡ್ಕೊಂಡಿರುವಂಥದ್ದು ಇಷ್ಟ ಹಾಕ್ಕೊಂಡಿದೆ. ಗ್ರೂಪ್ ಲೀಡ್ರ್ಗಳು ನೋಡ್ರಿ, ಯಾವ ಗ್ರೂಪಿಗೆ ಯಾವೊಂದು ಲೀಡ್ರ್ ಇದ್ದರೂ ಅವ್ನ ಲೀಡ್ರ್ ಅಂತ ನಾವು ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಅಲ್ಲ, ಅವ್ರು ಏನಾದರೂ ಮಾಡ್ಕೊಳ್ಳಿ. ನಾನು ಆ್ಯಸ್ ಅ ಕಮಿಷನರ್ ಆಫ್ ಪೊಲೀಸು ಅವ್ರ ಗುಂಪುಗಳಿಗೆ, ಅವ್ರ ಲೀಡ್ರ್ಗಳಿಗೆ ಹೆಸರು ಕೊಟ್ಬಿಟ್ಟು ಅವನ್ನ ಗ್ಯಾಂಗ್ ಲೀಡ್ರ್ ಅಂತ ಡಿಕ್ಲೇರ್ ಮಾಡೋದಕ್ಕೆ ನನಗಿಷ್ಟ ಇಲ್ಲ. ಕ್ರಿಮಿನಲ್ಸೇ, ದೇ ಆರ್ ಟು ಬಿ ಸೀನ್, ಟ್ರೀಟೆಡ್, ನಾಟ್ ಮೋರ್ ದೆನ್ ಎ ಕ್ರಿಮಿನಲ್. ನಾನು ಸಾರ್ವಜನಿಕರಿಗೂ ಅಪೀಲ್ ಮಾಡೋವಂಥದ್ದು, ಇವನ್ ಮಾಧ್ಯಮದವ್ರಿಗೂ ನಾನು ಅಪೀಲ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಈ ಥರ ಗುಂಪು ಘರ್ಷಣೆ ಆದಂಥ ಸಂದರ್ಭದಲ್ಲಿ ಅದಕ್ಕೆ ಒಬ್ಬನಿಗೆ ಲೀಡ್ರ್ ಮಾಡಿಬಿಟ್ಟು ಅವನಿಗೆ ಗ್ಯಾಂಗ್ ಹೆಡ್ ಮಾಡ್ತಾ ಇದ್ದ ಅಥವಾ ಗ್ಯಾಂಗ್ ಲೀಡ್ರ್ ಇದ್ದ ಅನ್ನೋಂಥದ್ದು ಏನಾಗುತ್ತೆ, ಅವ್ರುಗಳಿಗೆ ನಾವೇ ಪುಕ್ಷಟ್ಟೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಂಗೆ ಆಗುತ್ತೆ. ಅದನ್ನು ಇಟ್ಕೊಂಡು ನಾಳೆ ದಿನ ಅವ್ರು ಮತ್ತೆ ನಾನು ಈ ಗ್ಯಾಂಗ್ ಲೀಡ್ರ್ ಅನ್ನೋ ಟೈಪ್ ಪೋಸ್ಟ್ ಕೊಡುವಂಥದ್ದಾಗುತ್ತೆ. ಯಾರು ಗ್ಯಾಂಗ್ ಲೀಡ್ರ್ ಅಂತ ಮೆರಿತಾ ಇದ್ರು ಅವ್ರಿಗೆಲ್ಲ ನಾವು ಈಗಾಗಲೇ ಗುಂಡಾ ಆ್ಯಕ್ಟ್ ಹಾಕೋವಂಥದ್ದು ಇರ್ಬೋದು, ಎಕ್ಸ್ಟರ್ನ್ಮೆಂಟ್ ಮಾಡೋವಂಥದ್ದು ಇರ್ಬೋದು, ಬೇರೆ ಬೇರೆ ರೀತಿ ಕಾನೂನು ರೀತಿ ಕ್ರಮ ತೊಗೊಳೋವಂಥದ್ದು ಅದೆಲ್ಲ ಮಾಡಿದ್ದೀವಿ. ದೇ ಆರ್ ಅಫೆಂಡರ್ಸ್ ಆಫ್ ದಿಸ್ ಅಫೆನ್ಸ್. ಭಾಳ ಸ್ಪಷ್ಟವಾಗಿ ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಗ್ಯಾಂಗ್ ವಾರ್ ಅನ್ನೋದಕ್ಕಿಂತ ಇದು ಒಂದು 2 ಗುಂಪುಗಳ ನಡುವೆ ನಡೆದಿರುವಂಥ ಒಂದು ಘರ್ಷಣೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಗ್ಯಾಂಗ್ ವಾರ್ ಅಂತಂದರೆ ನಾನು ನೋಡಿದ್ದೀನಿ ಬೇರೆ. ನಾನು ಈ ಹಿಂದೆ ಬೆಂಗಳೂರಲ್ಲಿ ಕೆಲಸ ಮಾಡೋಂಥ ಸಂದರ್ಭದಲ್ಲಿ, ಗುಲ್ಬರ್ಗದಲ್ಲಿ ಕೆಲಸ ಮಾಡೋಂಥ ಸಂದರ್ಭದಲ್ಲಿ, ಮತ್ತು ಹುಬ್ಬಳ್ಳಿಯಲ್ಲೂ ಒಂದು ಕೆಲವು ಸಣ್ಣ ಮಟ್ಟದ ಗ್ಯಾಂಗ್ ವಾರ್ಗಳಾಗಿದ್ದಾವೆ. ಅದರಲ್ಲಿ ಏನಂದರೆ ಔಟ್ ಆ್ಯಂಡ್ ಔಟ್ ಅದರ ಸ್ವರೂಪನೇ ಬೇರೆ ಇರುತ್ತೆ. ಇಲ್ಲಿ ಮಾತಿನ ಚಕಮಕಿಯಲ್ಲಿ ಪ್ರಾರಂಭ ಆಗಿದ್ದು ನಂತರದಲ್ಲಿ ಎಸ್ಕಲೇಟ್ ಆಗಿ ಅಲ್ಲಿ ನೋಡ್ತೀರಿ ನೀವು, ಹೆಣ್ಮಕ್ಳೆಲ್ಲ ಬಿಡಿಸ್ಲಿಕ್ಕೆ ಬರ್ತಾರೆ ಕೆಲವರು ಆ ಭಾಗದ್ದು ಯಾರು ಸ್ವಲ್ಪ ಯಾವುದು ಸೋಷಿಯಲ್ ಮೀಡಿಯಾದಲ್ಲಿ ಏನು ಇನ್ಫ್ಲೂಯೆನ್ಸ್ ಮಾಡ್ತಿದ್ರು ಅವ್ರು ಸ್ಟಾಪ್ ಆಗಿದ್ದಾರೆ ಸರ್. ಎಲ್ಲೋ ಒಂದು ಕಡೆ ಸಿಟಿ ಬಿಟ್ಟು ಗ್ರಾಮೀಣ ಭಾಗಕ್ಕೆ ಹೋಗಿ ಮತ್ತೆ ತಮ್ಮ ಅಕ್ರಮ ಚಟುವಟಿಕೆ ಮಾಡೋದು, ಮತ್ತೆ ಪುಣ್ಯಾಟ ಮಾಡೋದು, ನಾವು ಇದಕ್ಕೆ ಹೆಂಗೆ ಬೇಕಾಗ್ತಿತ್ತು? ಈಗ ಸೋಷಿಯಲ್ ಮೀಡಿಯಾಗಳ ಮೇಲೆ ನಾವು ಹಿಂದೆಂದೂ ಮಾಡದಿರೋಷ್ಟು ಬ್ರೇಕ್ ಡೌನನ್ನು ಮಾಡಿದ್ದೇವೆ. ಅಂದರೆ ಸುಮಾರು ನನಗೆ ಗೊತ್ತಿರೋಂಗೆ ಒಂದು 38ಕ್ಕೂ ಹೆಚ್ಚು ಪ್ರಕರಣಗಳನ್ನು ದಾಖಲು ಮಾಡಿಕೊಂಡು ಸಾಕಷ್ಟು ಅಕೌಂಟ್ಗಳನ್ನು ಕ್ಲೋಸ್ ಮಾಡಿಸುವಂಥದ್ದು, ಅಕೌಂಟ್ಗಳನ್ನ ಡಿಆಕ್ಟಿವೇಟ್ ಮಾಡಿಸುವಂಥದ್ದು ಎಲ್ಲ ಮಾಡಿದ್ದೀವಿ. ಅಷ್ಟಾಗಿಯೂ ಕೂಡ ಇವಾಗ ಏನಾಗಿರುತ್ತೆ, ಅದೇ ಉದ್ಯೋಗ ಮಾಡ್ಕೊಂಡಿರ್ತಾರೆ, ಫುಲ್ ಟೈಮ್ ಅದೇ ಉದ್ಯೋಗ ಮಾಡ್ಕೊಂಡಿದ್ದಾರೆ. ಯಾರು ಕೆಲವರು ರೌಡಿ ಶೀಟರ್ಸ್ ಇರ್ತಾರೆ ಅಥವಾ ಈ ಥರ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಇರ್ತಾರೆ, ಅವರು ಒಂದು ವಿದ್ಯೆ ಇರಲ್ಲ ತಲೆಯಲ್ಲಿ, ಎರಡನೇದು ದುಡ್ಕೊಂಡು ತಿನ್ನಲಿಕ್ಕೆ ಮನಸ್ಸಿರಲ್ಲ. ಈ ಕಳ್ಳದಾರಿಯಲ್ಲಿ ಅಥವಾ ಈ ಥರ ಸುಲಭವಾದ ದಾರಿ ಏನಿದೆ, ಇದು ಸುಲಭದ ದಾರಿಯಲ್ಲಿ ರೆಕಗ್ನಿಷನ್ನು ದುಡ್ಡು ಎರಡೂ ಪಡ್ಕೊಳ್ಳೋಂಥ ಪ್ರಯತ್ನ ಮಾಡ್ತಿರ್ತಾರೆ. ಇದು ಬಿಟ್ಟು ಬೇರೆ ದಾರಿ ಗೊತ್ತಿರಲ್ಲ. ಹಂಗಾಗಿ ಈ ಹಾವು ಏಣಿ ಆಟದ ರೀತಿಯಲ್ಲಿ ನಡೀತಾ ಇರುತ್ತೆ. ಈಗ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರ ಅನ್ನೋಂಥದ್ದು ನಮಗೆ ತನಿಖೆಯಲ್ಲಿ ಯಾವುದೇ ಒಂದು ಪೂರ್ವ ತಯಾರಿ ಸಂಪೂರ್ಣವಾಗಿ ಮಾಡಿಕೊಂಡು ಈ ಒಂದು ಅಟ್ಯಾಕ್ ಮಾಡಿರುವಂಥದ್ದು ಅಥವಾ ಈ ಖಾಲಿ ಬಾಟ್ಲಿಗಳು, ಲಾಂಗ್ ಮಾರ್ಚ್ ಎಲ್ಲ ಖಾರದ ಪುಡಿ ಎಲ್ಲ ಬಿಫೋರೇ ತಂದಿರ್ತಾರೆ. ಈಗ ನೋಡಿ, ಪ್ರೀ ಪ್ಲಾನ್ ಅಲ್ಲ, ಪ್ರತ್ಯಕ್ಷದರ್ಶಿಗಳು ಯಾರು ಹೇಳಿದರು, ಯಾರು ಪರವಾಗಿ ಹೇಳಿದರು ಅನ್ನೋಂಥದ್ದು ಆಗುತ್ತೆ. ಇವಾಗ ನೀವು ಯಾರು ಸೆಟ್ಲ್ಮೆಂಟಿಂದ ಬಂದಿದ್ರು ಅವ್ರಿಗೆ ಕೇಳಿದರೆ ಹೇಳ್ತಾರೆ ಇವರು ಪ್ರೀ ಪ್ಲ್ಯಾನ್ ಮಾಡ್ಕೊಂಡಿದ್ರು ಇವರು ಅಂತ. ಸೊ ಇವ್ರಿಗೆ ಕೇಳಿದರೆ ಅವರೇ ಪ್ರೀ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ರು ಅಂತ ಹೇಳ್ತಾರೆ. ಸೊ ನಮಗೆ ಅಲ್ಲಿ ಸಿಕ್ಕಿರುವಂಥ ವಿಜುವಲ್ಸು, CCTV ಫುಟೇಜಸ್ಸು ಮತ್ತು ನಮ್ಮ ತನಿಖೆಯಲ್ಲಿ ಕಂಡು ಬಂದಿರುವಂಥದ್ದು, ಅಲ್ಲಿ ಸಂಘರ್ಷ ಆಗೋವಂಥ ಸಂದರ್ಭದಲ್ಲಿ ಏನು ಕೈಗೆ ಸಿಕ್ಕಿದೆ ಅದನ್ನೆಲ್ಲ ತೊಗೊಂಡು ಹೊಡೆಯುವಂಥದ್ದು ಮಾಡಿದ್ದಾರೆ. ಮತ್ತು ಒಂದು ಸೋರ್ಡ್ ರೀತಿಯಲ್ಲಿ ಒಬ್ಬ ಏನು ಇಟ್ಕೊಂಡು ಓಡಾಡ್ತಿದ್ದ, ಅವ್ನು ಸಿಕ್ಕಾಗ ಅವ್ನು ಎಲ್ಲಿಂದ ತೊಗೊಂಬಂದ ಅನ್ನೋಂಥದ್ದೆಲ್ಲ ಪತ್ತೆ ಮಾಡಲಾಗುತ್ತೆ. ಈಗ ಮನೆಗಳಲ್ಲಿ ನಾವು ನೋಡಿದಂಥ ಸಂದರ್ಭದಲ್ಲಿ ಆ ಭಾಗದಲ್ಲಿ ಅಷ್ಟು ಮಾತ್ರ ಸಂಘರ್ಷ ಆಗೋಷ್ಟಕ್ಕೆ ಪ್ರೀ ಪ್ಲ್ಯಾನ್ ಏನು ಮಾಡಿರುವಂಥದ್ದು ನಮಗೆ ಕಂಡು ಬಂದಿಲ್ಲ, ಸದ್ಯ ತನಿಖೆಯಲ್ಲಿ ಕಂಡು ಬಂದಿಲ್ಲ. ಇನ್ನೂ ಕೆಲವು ಆರೋಪಿಗಳು, ಪ್ರಮುಖ ಆರೋಪಿಗಳನ್ನ ಅರೆಸ್ಟ್ ಮಾಡೋದು ಬಾಕಿ ಇದೆ. FIR ಇರೋವಂಥವ್ರು ಇರ್ಬೋದು ಅಥವಾ ಇನ್ನೂ ನಮ್ಮ ತನಿಖೆಯಲ್ಲಿ ಕಂಡು ಬಂದಿರುವಂಥದ್ದು. ಅವ್ರನ್ನ ಹಿಡಿದಂಥ ಸಂದರ್ಭದಲ್ಲಿ ಏನಿದೆ ಅನ್ನೋಂಥದ್ದು ನೋಡ್ತೀವಿ. ಮತ್ತು ಇವಾಗ ಘಟನೆಗೆ ಮುನ್ನ ಪೊಲೀಸರು ನಿಯೋಜನೆ ಮಾಡಿರ್ತೀವಿ ಅಲ್ಲಿ ಹಿಂಗೆ ಆಗುತ್ತೆ ಅಂತ ಪೊಲೀಸರಿಗೆ ಗೊತ್ತಿಲ್ಲ ಸರ್? ಇಲ್ಲ ನೋಡಿ, ಅಲ್ಲ ದೊಡ್ಡ ವ್ಯಕ್ತಿ ಅಲ್ಲ ಸತ್ತವನ, ಸಾಮಾನ್ಯ ಅದು ಒಂದು ಪ್ರೊಸೆಸ್ ಹೇಳ್ತೀನಿ ಕೇಳಿ. ಈಗ
ಪೊಲೀಸ್ ನಿಯೋಜನೆ ಅಂತಂದರೆ ಅಲ್ಲಿ ಬಂದೋಬಸ್ತಿಗೆ ಅಂತ ನಿಯೋಜನೆ ಮಾಡಿದ್ದಲ್ಲ. ಜನರಲಿ ಈ ಕೆಲವು ಪೊಲೀಸ್ ಸ್ಟೇಷನ್ ಜುರಿಸ್ಟಿಕ್ಷನ್ಗಳಲ್ಲಿ ಎಲ್ಲೇ ಜನ ಸೇರಿದಂಥ ಸಂದರ್ಭದಲ್ಲಿ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳು ರೌಂಡ್ಸಲ್ಲಿರುವಂಥದ್ದು ಕಾಮನ್. ಈಗ ಆ ಮಂಟೂರು ರೋಡ್ ನೀವು ನೋಡಿದ್ದೀರಿ, ಇಟ್ಸ್ ಅ ವೆರಿ 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 ಬ್ಯುಸಿ ಏರಿಯಾ. ಒಂದು. ಎರಡನೇದು, ಈ ಸತ್ತಂಥ ವ್ಯಕ್ತಿ ಏನಿದ್ದಾನೆ ಆ ವ್ಯಕ್ತಿ ಎಲ್ಲರಿಗೂ ಪರಿಚಯಿಸ್ತಾ ಇದ್ದಿರೋಂಥ ಸಂದರ್ಭದಲ್ಲಿ ಅಲ್ಲಿ ಎಲ್ಲ ಪರಿಚಯಸ್ಥರು, ಅವನ ಪರಿಚಯಸ್ಥರು ಹೋದಾಗ ಏನಾದರೂ ಘಟನೆ ಆಗಬಹುದು ಅನ್ನೋ ಒಂದು ಊಹೆಯಲ್ಲಿ ನಮ್ಮ ಸ್ಥಳೀಯ ಸಿಬ್ಬಂದಿ ಅಲ್ಲಿ ಏನು ನಡೀತಿದೆ, ಎಷ್ಟು ಜನ ಸೇರಿದ್ದಾರೆ ಅನ್ನೋಂಥ ಒಂದು ಪ್ರೊಯಾಕ್ಟಿವ್ ಆಗಿ ಹೋಗಿದ್ದಾನೆ. ಅದು ಬಿಟ್ಟರೆ ಅಡ್ವಾನ್ಸ್ ಮಾಹಿತಿ ಇದ್ದಾಗಲಿ ಅಥವಾ ಅಲ್ಲಿ ಸಂಘರ್ಷ ಆಗುತ್ತೆ ಅನ್ನೋವಂಥದ್ದು ನಮಗೆ ಆ್ಯಂಟಿಸಿಪೇಟ್ ಮಾಡಿ ಏನು ಡಿಪ್ಲಾಯ್ ಮಾಡಿದ್ದಲ್ಲ. ಜನರಲಿ ಒಂದು 500-600 ಜನ 700 ಜನ ಎಲ್ಲಾದರೂ ಸೇರಿಕೊಂಡಾಗ ಏನು ಜನ ಹೋಗ್ತಿದ್ದಾರೆ ಅನ್ನೋ ಒಂದು ಕ್ಯೂರಿಯಾಸಿಟಿಲಿ ಅಥವಾ ಜನ ಇಲ್ಲಿ ಬರ್ತಾರೆ, ಇಲ್ಲಿ ಮೂವ್ಮೆಂಟ್ ಆಗ್ತಾರೆ ಅಂತಂದಾಗ ಅಲ್ಲಿ ಅಬ್ಸರ್ವ್ ಮಾಡೋವಂಥದ್ದು ನಮ್ಮವ್ರು ಮಾಡ್ತಾಯಿದ್ದಾರೆ. ಸೊ ಯಾರು ಲೋಕಲ್ ಸಿಬ್ಬಂದಿ ನಮ್ಮ SB ಕಾನ್ಸ್ಟೇಬಲ್ ಜಗದೀಶು ಮತ್ತು ರಾಥೋಡ್ ಅಂತ ಯಾರು ಆ ಒಂದು ಪ್ರೆಸೆನ್ಸ್ ಆಫ್ ಮೈಂಡ್ ಅಪ್ಲೈ ಮಾಡಿ ಆ ಭಾಗದಲ್ಲಿ ರೌಂಡ್ಸಲ್ಲಿದ್ದರು, ಆ ಭಾಗದಲ್ಲಿ ಆವಾಗ ಮೂವ್ಮೆಂಟಲ್ಲಿದ್ದರು, ಅವ್ರಿಗೆ ನಾನು ಅಪ್ರಿಷಿಯೇಟ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ನಮ್ಮ ಅಧಿಕಾರಿಗಳಿಗೆ ಇದನ್ನು ಆ್ಯಸ್ ಎ ಲೆಸನ್ ತೊಗೋಬೇಕು ಅಂತ ಕೂಡ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಯಾರಾದರೂ ತೀರ್ಕೊಂಡೋದಂಥ ಸಂದರ್ಭದಲ್ಲಿ ಅಥವಾ ಈ ಜಾತ್ರಾ ಮಹೋತ್ಸವಗಳಿದ್ದಾಗ ಜನ ಸೇರುವಂಥ ಸಂದರ್ಭದಲ್ಲಿ ಎದುರಂಬದ್ರ ಗುಂಪಿನವ್ರು ಬರ್ತಾರೆ ಅಂತಂದಾಗ ಅಲ್ಲೇನಾದರೂ ಒಂದು ಸಂಘರ್ಷ ಸಡನ್ನಾಗಿ ಆಗುವಂಥದ್ದು ಅಥವಾ ಪ್ರೀ ಪ್ಲ್ಯಾನಾಗಿ ಮಾಡೋವಂಥದ್ದು ಸಾಧ್ಯತೆ ಇರೋದ್ರಿಂದ ಪೊಲೀಸ್ ಪ್ರೆಸೆನ್ಸಲ್ಲಿದೆ ಅಂತಂದರೆ ಸಾಕಷ್ಟು ಡಿಟರೆನ್ಸ್ ಕ್ರಿಯೇಟ್ ಆಗುತ್ತೆ. ಸರ್, ಈಗ ಪ್ರಮುಖವಾಗಿ ಮಾರಕಾಸ್ತ್ರಗಳು ಪಕ್ಷದೊಂದಿಗೆ ಕೆಲವು ಜನ ಗುರುತಿಸ್ಕೊಂಡಿರ್ತಾರೆ ಸರ್. ನಾಳೆ ಯಾವುದಾದ್ರೂ ಫೋನ್ ಬರ್ಬೋದು, ನಮ್ಮ ಪಕ್ಷ ಸೇವೆ ಏರಿಯಾದಲ್ಲಿ ನಡೆದಿರುವಂಥ ಸಂಘರ್ಷ ಏನಿದೆ ಇದೊಂದು ಕ್ರಿಮಿನಲ್ ಪ್ರಕರಣ. ಇದರಲ್ಲಿ ಯಾರು ಆರೋಪಿಗಳಿದ್ದಾರೆ ಅವ್ರುಗಳು ಅಫೆಂಡರ್ಸು. ಸೊ ಆ ಕೇಸಿನ ಹಿತದೃಷ್ಟಿಯಿಂದ, ಸಾರ್ವಜನಿಕ ಹಿತದೃಷ್ಟಿಯಿಂದ, ಅಲ್ಲಿ ಶಾಂತಿ ಕಾಪಾಡೋ ಹಿತದೃಷ್ಟಿಯಿಂದ ಏನು ಅಗತ್ಯ ಕ್ರಮ ತಗೋಬೇಕಾಗಿದೆ ಅದನ್ನು ನಾವು ತಗೋತೀವಿ. ಈಗ ಆಬ್ವಿಯಸ್ಲಿ ಯಾರನ್ನೇ ನೀವು ಟಚ್ ಮಾಡಿದ್ರೂ ಅವ್ರು ಒಂದಲ್ಲ ಒಂದು ಪಕ್ಷದ ಜೊತೆ ಗುರುತಿಸ್ಕೊಂಡಿರ್ತಾರೆ. ಸೊ ನನಗೆ ಇಲ್ಲಿವರೆಗೂ ಯಾವುದೇ ಒಂದು ಕರೆ ಬರೋದಾಗಲಿ ಅಥವಾ ಇವ್ರನ್ನ ಅರೆಸ್ಟ್ ಮಾಡಿ ಇವ್ರು ನಮ್ಮ ಪಕ್ಷದವರು ಅನ್ನೋಂಥದ್ದಾಗಲಿ ಯಾವುದು ಇಲ್ಲಿವರೆಗೂ ಬಂದಿಲ್ಲ, ನಮ್ಮ ಅಧಿಕಾರಿಗಳಿಗೂ ಬಂದಿಲ್ಲ ಅನ್ನೋಂಥ ಮಾಹಿತಿ ನನಗಿದೆ. ಇದು ನೀವು ಹೇಳ್ತಿದ್ದೀರಿ, ಅವನ ಹಿನ್ನೆಲೆ ಏನು? ಅವನ ಮೇಲೆ ಮೋರ್ ದೆನ್ 25-30 ಕೇಸಸ್ ಇದೆ, ಮರ್ಡರ್ ಕೇಸ್ ಇದೆ. ಅವ್ನು ಮರ್ಡರ್ ಮಾಡ್ತಿರೋವಂಥದ್ದು ಲೈವ್ CCTV ಫುಟೇಜ್ ಇದೆ. ಸೊ ನಾವು ಅಡ್ವೈಸರಿ ಬೋರ್ಡಲ್ಲೂ ಕೂಡ ಅದನ್ನೇ ಪ್ರೆಸೆಂಟ್ ಮಾಡಿದ್ದು. ಮತ್ತು ಗೂಂಡಾ ಆ್ಯಕ್ಟ್ ಹಾಕುವಂಥದ್ದು, ಎಕ್ಸ್ಟರ್ಮೆಂಟ್ ಮಾಡೋವಂಥದ್ದು ಕಮಿಷನರೇಟ್ಗಳಲ್ಲಿ ಆ್ಯಸ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟಲ್ ಪವರ್ಸ್ ಇಟ್ಕೊಂಡು ನಾನಾಗಲಿ DCP ಅವರಾಗಲಿ ಮಾಡೋವಂಥದ್ದು. ಇದರಲ್ಲಿ ಭಾಳ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಅವರ ಕ್ರಿಮಿನಲ್ ಹಿನ್ನೆಲೆ, ಅವರ ಇರುವಿಕೆಯಿಂದ ಸಾರ್ವಜನಿಕರಿಗೆ ಎಷ್ಟು ತೊಂದರೆ ಆಗುತ್ತೆ ಅನ್ನೋವಂಥದ್ದು ಬಿಟ್ಟು ಬೇರೆ ಯಾವ ಒಂದು ಕ್ರೈಟೀರಿಯಾನು ನಾವು ಇಟ್ಕೊಳಲ್ಲ. ಅವ್ರು ಯಾವುದೇ ಒಂದು ಜಾತಿಗೆ ಸೇರಿರ್ಬೋದು, ಸಮುದಾಯಕ್ಕೆ ಸೇರಿರ್ಬೋದು, ಪಕ್ಷಕ್ಕೆ ಸೇರಿರ್ಬೋದು, ಸಂಘಟನೆಗೆ ಸೇರಿರ್ಬೋದು, ಅಥವಾ ಅವ್ರ ಹಿನ್ನೆಲೆ ನಮಗೆ ಹಿನ್ನೆಲೆ ವಿತ್ ರೆಸ್ಪೆಕ್ಟ್ ಟು ಕ್ರಿಮಿನಲ್ ಹಿನ್ನೆಲೆ, ಅವ್ರ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಮ್ಯಾಟ್ರ್ ಆಗುತ್ತೆ ಹೊರತು ಬೇರೆ ಯಾವುದೂ ಮ್ಯಾಟ್ರ್ ಆಗಲ್ಲ. ಮತ್ತು ಈ ಥರದ್ದು ನಾವು ಕ್ರಮ ತೊಗೊಂಡಾಗ ನಾಳೆ ನಾವು ಕೋರ್ಟ್ಗಳಲ್ಲಿ ಉತ್ತರ ಕೊಡಬೇಕಾಗತ್ತೆ. ಹಂಗಾಗಿ ಅವರಿವರು ಒತ್ತಡಕ್ಕೆ ಮಾಡೋವಂಥದ್ದು ಅದು ಸಾಧ್ಯನೇ ಇಲ್ಲ. ಸರ್, ಸಿಬ್ಬಂದಿ ಗೌರ್ಮೆಂಟ್ ನಂಬರ್ ಯಾಕೆ ಯೂಸ್ ಮಾಡೋಕ್ಕೆ, ಯಾರು ಫೋನ್ ಮಾಡಿದ್ರು ಆ ನಂಬರೇ ಯೂಸ್ ಮಾಡ್ತಾರೆ. ಈಗ ರೌಡಿ ಶೀಟರ್ಗಳು ಪೆರೇಡನ್ನು ನಾವು ನಮ್ಮ ಘಟಕದಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಟೈಮ್ಸ್ ಮಾಡಿದ್ದೀವಿ. ಅದು ಯಾವಾಗ ನಾವು ಸುಮ್ಮನೆ ಫೋನ್ ಮಾಡಿಬಿಟ್ಟು ರೌಡಿ ಶೀಟರ್ಗಳನ್ನ ಇಂಥ ಕಡೆ ಪೆರೇಡ್ ಮಾಡ್ತಿದ್ದೀವಿ ಬನ್ನಿ ಅಂತ ಕರೆದಿರೋಂಥ ಕೆಲಸ ನಮ್ಮವ್ರು ಯಾರೂ ಮಾಡಿಲ್ಲ. ಭಾಳ ಸ್ಪಷ್ಟವಾಗಿ ಅಧಿಕಾರಿಗಳೇ ನೇತೃತ್ವ ತಗೊಂಡು, ಮತ್ತು ಪ್ರತಿಯೊಬ್ಬ ಅಧಿಕಾರಿನೂ ಪ್ರಮುಖ ರೌಡಿ ಶೀಟರ್ಗಳು ಯಾರಿದ್ದಾರೆ ಅವ್ರ ಮನೆಗಳಿಗೆ ಖುದ್ದು ತಾವೇ ಹೋದಂಥ ಸಂದರ್ಭದಲ್ಲಿ ಅವರ ಒಂದು ಪ್ರೆಸೆನ್ಸು, ಯಾರಿರ್ತಾರೆ, ಎಲ್ಲಿರ್ತಾರೆ, ಮತ್ತು ಅವ್ರ ಮನೆಗಳಲ್ಲಿ ಸರ್ಚ್ ಮಾಡುವಂಥದ್ದು, ಈ ಥರದ್ದೆಲ್ಲ ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ. ಸೊ ಇಷ್ಟಾಗಿ ಕೂಡ ನಾನು ಹೇಳ್ದಂಗೆ ಇದೊಂದು ಹಾವು ಏಣಿ ಆಟ ಇದ್ದಂಗೆ ಪೊಲೀಸರು ಮತ್ತು ಈ ಥರ ಕ್ರಿಮಿನಲ್ಸ್ ನಡುವೆ. ಸೊ ನಾವು ಇನ್ನೂ ಹೆಚ್ಚೆಚ್ಚು ಡಾಮಿನೇಟ್ ಮಾಡೋ ಅವಶ್ಯಕತೆ ಇದೆ ಅನ್ನುವಂಥದ್ದು ಈ ಘಟನೆಯಿಂದ ನಮಗೆ ಅರಿವಾಗುತ್ತೆ. ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ರೌಡಿ ಶೀಟರ್ಗಳ ಮೇಲೆ ಬೇರೆ ಬೇರೆ ರೀತಿ ಮುಂಜಾಗ್ರತಾ ಕ್ರಮಗಳು ಮತ್ತು ಸೂಪರ್ವಿಷನ್ ಮಾಡೋದು, ಮಾನಿಟ್ರಿಂಗ್ ಮಾಡೋದು, ಅವ್ರ ಆ್ಯಕ್ಟಿವಿಟಿನ ನಾವು ವಾಚ್ ಮಾಡುವಂಥದ್ದು, ಅಗತ್ಯ ಬಿದ್ದರೆ ಅಗತ್ಯ ಕಾನೂನು ಕ್ರಮ ತೊಗೊಳ್ಳೋವಂಥದ್ದು ನಿರಂತರವಾಗಿ ಇನ್ನು ಮುಂದೆ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ನಡೆಯುತ್ತೆ. ಯಾರು ಸ್ವಲ್ಪ ಯಾವುದು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇಲ್ದಿರೋವಂಥವ್ರು ಕೆಲವು ಬಿಡಿಸ್ಲಿಕ್ಕೆ ಬರ್ತಾರೆ. ಸೊ ಹಂಗಿದ್ದಾಗ ಅದು ಗ್ಯಾಂಗ್ ವಾರ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡಲ್ಲ. ಎರಡು ಗುಂಪುಗಳ ನಡುವಿನ ವೈಯಕ್ತಿಕ ವೈಷಮ್ಯ ಮತ್ತು ದ್ವೇಷದ ಹಿನ್ನೆಲೆಯಲ್ಲಿ ನಡೆದಿರುವಂಥ ಒಂದು ಗುಂಪು ಘರ್ಷಣೆ ಅಷ್ಟೇ.